ಸೊಗಲ ಉತ್ತರ ಕರ್ನಾಟಕದ ಹಲವರಿಗೆ ತಿಳಿಯದ ಎಷ್ಟೋ ಪುರಾತನ ದೇವಾಲಯಗಳಲ್ಲಿ ಇದು ಕೂಡ. ಇಲ್ಲಿನ ಇತಿಹಾಸ ತಿಳಿಯುವುದಾದರೆ ಈ ಗ್ರಾಮಕ್ಕೆ ಸೊಗಲ ಎಂದು ಹೆಸರು ಬರಲು ಕ್ರಿಸ್ತ ಶಕ 980 ಚಾಲುಕ್ಯ ಇಮ್ಮಡಿ ತೈಲಪನ ಕಾಲದ ಶಾಸನದ ಪ್ರಕಾರ ತ್ರೇತಾಯುಗದ ಅಂತ್ಯದಲ್ಲಿದ್ದ ರಾವಣನ ಅನುಚರರಾದ ಮಾಲಿ ಮತ್ತು ಸುಮಾಲಿ ಎಂಬ ಶಿವಭಕ್ತರು ಈ ಸ್ಥಳದಲ್ಲಿ ಸೋಮೇಶ್ವರ ದೇವಾಲಯವನ್ನು ಪ್ರತಿಷ್ಠಾಪಿಸಿದರೆಂದು ಮತ್ತು ಆಗ ಈ ಸ್ಥಳವನ್ನು ಸುಮಾಲಿ ಎಂದು ಕರೆಯಲಾಗುತ್ತಿತ್ತು. ನಂತರ ಸುಗೋಲ ಅಥವಾ ಸುಗೋಳ ಎಂಬ ಮುನಿಯು ಇಲ್ಲಿ ತಪಸ್ಸು ಮಾಡಿದ್ದರೆಂಬ ಕಾರಣದಿಂದ ಈ ಸ್ಥಳಕ್ಕೆ ಈಗ ಸೊಗಲ ಎಂದು ಹೆಸರು ಬಂತು. ಇನ್ನು ಇಲ್ಲಿರುವ ವಿಸ್ಮಯಗಳತ್ತ ಕಣ್ಣು ಹಾಯಿಸಿದರೆ ಜಲಪಾತದ ಪಕ್ಕದಲ್ಲೊಂದು ಉಗುರೆಯಾಕಾರದ ಬಂಡೆಗಳಿದ್ದು ಅದು ಸುತ್ತಲೂ ಯಾವುದೇ ಆಸರೆ ಇಲ್ಲದೆ ನಿರಾಧಾರವಾಗಿ ಗುರುತ್ವ ಬಿಂದುವಿನ ಮೇಲೆ ನಿಂತಿದ್ದು ಇದಕ್ಕೆ ಸೂಜಿಗಲ್ಲು ಎನ್ನುವರು. ಇಲ್ಲಿನ ಇತಿಹಾಸ ತಿಳಿಯುವ ತವಕದಿಂದ ಒಂದಿಷ್ಟು ಮುಂದೆ ಸಾಗಿದರೆ ಈ ಸ್ಥಳವು ಧಾರ್ಮಿಕ ಮತ್ತು ಐತಿಹಾಸಿಕ ಪರಂಪರೆ ಹೊಂದಿದ್ದು ರಟ್ಟ ಅರಸರು ಇದನ್ನು ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡು ಇಲ್ಲಿಂದ ಆಳ್ವಿಕೆ ಆರಂಭಿಸಿದರು ಮತ್ತು ಈ ಕ್ಷೇತ್ರದ ಆರಾಧ್ಯ ದೈವ ಶ್ರೀ ಸೋಮೇಶ್ವರ. ರಾಷ್ಟ್ರಕೂಟರ ಆಳ್ವಿಕೆಯ ಸಮಯದಲ್ಲಿ ನಿರ್ಮಿತವಾದ ಈ ದೇವಾಲಯವು ಕ್ರಿಸ್ತಶಕ 950 ಮತ್ತು 974 ಅವಧಿಯಲ್ಲಿ ಕಟ್ಟಿರಬಹುದಾಗಿದೆ ಎಂದು ಅಂದಾಜಿಸಲಾಗಿದೆ. ಇದು ವಿಶಾಲವಾದ ಗರ್ಭಗೃಹ, ನವರಂಗ ಹಾಗೂ ಮುಖಮಂಟಪ ಹೊಂದಿದೆ. ಇಲ್ಲಿ ಮಕರ ಸಂಕ್ರಾಂತಿಯಂದು ತೆಪ್ಪೋತ್ಸವ, ಹೋಳಿ ಹುಣ್ಣಿಮೆಯ ಹಿಂದಿನ ಸೋಮವಾರದಂದು ಸೋಮಲಿಂಗೇಶ್ವರ ರಥೋತ್ಸವ ಜರುಗುತ್ತದೆ. ಇಲ್ಲಿ ಸೋಮೇಶ್ವರ ದೇವಾಲಯವಲ್ಲದೆ ವೀರಭದ್ರ, ಘೋರಮ್ಮ, ಕಾಳಮ್ಮ, ಕಣ್ವಋಷಿ, ತಿಮ್ಮಯ್ಯ, ಮಲ್ಲಿಕಾರ್ಜುನ, ಶಿವ, ಪಾರ್ವತಿ ಮೊದಲಾದ ದೇವಾಲಯಗಳಿವೆ. ಅದಷ್ಟೇ ಅಲ್ಲದೆ ಪಾರ್ವತಿಯು ಉಗ್ರವಾದ ತಪಸ್ಸನ್ನು ಆಚರಿಸಿ ಶಿವನನ್ನು ಒಲಿಸಿಕೊಂಡು ವಿವಾಹವಾದ ಸಂಕೇತವಾಗಿ ಶಿವ ಮತ್ತು ಪಾರ್ವತಿಯು ಸಾಂಪ್ರದಾಯಿಕ ಉಡುಪಿನೊಂದಿಗೆ ಇರುವ ಮೂರ್ತಿ ಕೂಡ ಇಲ್ಲಿದೆ. ಈ ಪ್ರದೇಶದಲ್ಲಿ ಯಮ, ಅಗ್ನಿ, ಈಶಾನ್ಯ ಮತ್ತು ಇಂದ್ರನಂತಹ ಅಷ್ಟದಿಕ್ಪಾಲಕ ಪ್ರತಿಮೆಗಳಿವೆ.